ಏನಂಟಿ ವಾಕಿಂಗ್ ಸ್ಟೈಲ್ ನಿಮ್ದು? ಜಿಂಕೆ ಮರಿನ ನೀ ಜಿಂಕೆ ಮರಿ ಜಿಂಕೆ ಮರಿನ ಸಕಾಲಾಗಿತ್ತು ಡ್ಯಾನ್ಸು. ಚಪಾತಿ ಮಾಡ್ತಾರೆ, ಆರ್ಟ್ ಶೇಪ್ ಮಾಡ್ತಾರಪ್ಪ ಆಂಟಿ. ಏನಂಟಿ ಆರ್ಟ್ ಶೇಪ್ ಚಪಾತಿ? ಒಟ್ಟಿನಲ್ಲಿ ಒಳ್ಳೆ ಡ್ಯಾನ್ಸ್ ಆಡಿದ್ರಿ ಮಾತ್ರ. ಇನ್ನೊಂದ್ಸತಿ ಜಿಂಕೆ ಮರಿನ ನೀ ಜಿಂಕೆ ಮರಿನ ನೀ ಜಿಂಕೆ ಮರಿನ ನೀ ಜಿಂಕೆ ಜಿಂಕೆ ಮರಿನ. ಕತೆ ಹೋಗಪ್ಪ. ಅರ್ಜುನ್ ನಿಂಗೆ ನಾಶ ಮಾಡಕ್ ಬಿಡಲ್ಲ. ಏನ್ ತಿಂದ್ರಿ ಆಂಟಿ ನೀವು? ನಾನು ಬಿಸಿಬೇಳೆ ಬಾತ್. ಬೆಳಗ್ಗೆ ಅಮ್ಮ ಬಿಸಿಬೇಳೆ ಬಾತ್ ಮಾಡಿದ್ರು, ಸೊ ತಿಂದ್ವಿ. ಇವಾಗ ಅರ್ಜುನ್ಗೆ ಚಪಾತಿ, ಅವನೇನೋ ಡಯಟಲ್ಲಿ ಇದ್ದಾನೆ ಅದಕ್ಕೆ. ಓಕೆ ಮಾಡಿ ಮಾಡಿ. ಈಗ ನೀವು ಒಂದು ಡ್ಯಾನ್ಸ್ ಆಡ್ಬೇಕಂತ ಎಲ್ಲರೂ ಕೇಳ್ತಿದ್ದಾರೆ. ಆಡ್ಬೇಕಂತೆ. ಫಸ್ಟ್ ಪ್ರೈಸ್ ಇಡ್ತೀನಿ. ಅಲ್ಲಿ ಪ್ರೈಸ್ ಅಲ್ಲ, ನನಗೆ ವಿನ್ ಆದ್ರೆ ಪ್ರೈಸ್ ಕೊಟ್ರೆ ಮಾತ್ರ ಮಾಡೋದು. ಅದೇ ಪ್ರೈಸ್ ಕೊಡ್ತೀನಿ. ಏನ್ ಪ್ರೈಸ್ ಕೊಡ್ತೀಯಾ? 100 ರೂಪೀಸ್. ಅದೇ ಇಲ್ಲಿ 100 ರೂಪೀಸ್ ಪ್ರೈಸ್ ಕ್ಯಾಶ್ ಅಲ್ಲಿ ಇಡ್ಬೇಕು. ಆಮೇಲೆ 100% ನಿಜವಾಗ್ಲೂ ಕೊಡ್ತೀನಿ. ಅದು ನಂಗೆ ವಾಪಸ್ ಕೊಟ್ಬಿಟ್ಟು ನಾನು ಹೋಗ್ಬೇಕೀಗ. ಇಲ್ಲ ಬೇಡ ಬೇಡ ಬೇಡ, ಅದ್ ನೀವೇ ಇಟ್ಕೊಳ್ಳಿ. ಬೇಡಪ್ಪ. 100 ರೂಪಾಯಿ ಕ್ಯಾಶ್ ಪ್ರೈಸ್. ನೋಡಿ ಬೇಗ ಪಾರ್ಟಿಸಿಪೇಟ್ ಮಾಡಿ. ನೀವು ಜಿಂಕೆ ಮರಿನ ನೀ ಜಿಂಕೆ ಮರಿನ ಜಿಂಕೆ ಮರಿ. ಅಲ್ಲ ಇವ್ರು ಯಾಕೆ ಹತ್ರ ಬರ್ತಾರೆ ಗೀತಾ? ನಿನ್ ಮಾತ್ರ ಕೂರಿಸ್ಕೊ. ಆಂಟಿ ಕಮನ್ ಡ್ಯಾನ್ಸ್. ಜಿಂಕೆ ಮರಿನ ನೀ ಜಿಂಕೆ ಮರಿನ. ಹೆಂಗಿದೆಯಾ ಚಪಾತಿ? ಸಕ್ಕದಾಗಿ ಮಾಡೋರಿ, ಹಿಂಗಿರ್ಬೇಕು ಚಪಾತಿ. ಈಗ ಮಗು ಸ್ವಲ್ಪ ಚೇತರಿಸ್ಕೊತಾ ಇದೆ. ಸರಿ ಮಗನೇ, ಹೆಂಗಿದೆಯಪ್ಪ ಈಗ? ಈಗ ಇವನಿಗೆ ಸೆರ್ಲಾಕ್ಸ್ ಕುಡಿಸಿದ್ವಿ, ಸ್ಟೇಜ್ ಉಳಿಸೋನಷ್ಟೇ. ಸಿರಪ್ ಹಾಕ್ಬೇಕು ಇಲ್ಲ ಮಗನೇ. ಓಕೆನಾ ಮಗನೇ ಈಗ ನೀನು? ಸರಿ ಇಲ್ಲಿ ನೋಡಿ, ಇಲ್ಲೇ ಓಕೆನಪ್ಪ ನೀನು? ಓಕೆ. ಈಗ ಇನ್ನು ನಾವು ಮೇಲೆ ಹೋಗ್ತೀವಲ್ಲ ಮಗನೇ? ಸರಿ, ಮೇಲೆ ಹೋಗ್ಬಿಟ್ಟು ಸಿಗ್ತೀವಿ. ಮಕ್ಕಳು ಸಾಕೊಂಡು ಅಲ್ಲ ಅಲ್ಲ, ಅದಕ್ಕೆ ಮೇಂಟೈನ್ ಮಾಡ್ತೀಯಾಗಿತ್ತ ಇವ್ನ? ಏನ್ ಗೊತ್ತಾ, ಇವ್ ಆಂಟಿ ನಿಂತ್ಕೊಂಡು ಬುಗ್ರಿ ತರ ನಿನ್ ದಾರ ಹಿಂಗೆ ದಾರ ದಾರ ಹಿಂಗ್ ಬಿಡ್ತಿದೆ. ಹಾಗೇನ್ ಮಾಡ್ತೀಯಪ್ಪ ನೀನು? ನನಗಿನ್ನ ಚಿಕ್ಕೋನಪ್ಪ ನಿನ್ನ ಆಂಟಿ ಜೋಡಿ. ಆಂಟಿ ತಿರ್ಗಿಸ್ಬಿಡೋಣ ಬರಂಗೆ. ದಾರ ಹಿಂಗ ಬಿಡೋದು. ಡ್ಯಾನ್ಸ್ ನೋಡ್ದ ಆಂಟಿ ಅವಾಗ್ಲೇ. ಅದೇ ಆಂಟಿ ಆಡಿ ಡ್ಯಾನ್ಸ್. ಜಿಂಕೆ ಮರಿನ ನೀ ಜಿಂಕೆ ಮರಿನ ಜಿಂಕೆ ಮರಿನ. ಆಮೇಲೆ ಅದಕ್ಕೆ ಅಲ್ಲಿ ಕಾಮೆಂಟ್ಸ್ ಹಾಕೊಂಡು ನಾನು ಊರಿಗೆ ಹೋಗ್ತಾನಿಲ್ಲ ಅವ್ರ ಜೊತೆ ಮಾಡೋ ನೀನು ಡ್ಯಾನ್ಸ್ ಕಲ್ಸಿರೋ ನನಗೆ ಡ್ಯಾನ್ಸರ್ ಮೇಲೋಗಿ ಸಿಗ್ತೀವಿ. ಇವಾಗ ನಮ್ಮಮ್ಮ ಹಿಂಸೆ ಮಾಡಿ ಕರ್ಕೊಂಬಂದ್ರು ಮೇಲ್ಗಡೆ. ಇದೆ ಅಲ್ವ ನಮ್ಮ ಬದನೆಕಾಯಿ ಗಿಡ? ಇದ್ರಲ್ಲೇ ನೋಡಿ ಬಂದಿದ್ದು. ಅದು ಬದನೆಕಾಯಿ ತೋರಿಸಿದ್ಮೇಲೆ ಇದ್ರಲ್ಲ ಇದ್ರಲ್ಲಿ ಇನ್ನೂ ಅದ್ರಲ್ಲಿ ಬಂದಿಲ್ಲ ಅಲ್ಲ? ಹೂವು ಬಿಟ್ಟೈತೆ. ಹೂವು ಬಿಟ್ಟಿದೆ. ಇದೇನೋ ಒಣಗಿ ಹೋಗಿತ್ತಿದೆ. ನೀರು ಹಾಕ್ದೆ ಸರಿಯಾಗಿ. ಇದು ಮೆಣಸಿನ್ಕಾಯಿ ಗಿಡ ಇವೆರಡು. ಇದು ಟೊಮೊಟೊ ನೋಡಿ, ಟೊಮೊಟೊ ಆಲ್ರೆಡಿ ಒಂದು 4 ಬರ್ತೈತೆ. ಇಲ್ಲೆರಡು ಇಲ್ಲೊಂದು ಟೊಮೆಟೊ ಗಿಡ. ಟೊಮೆಟೊಗಳು ನೋಡು. ಈಗ ಬಟ್ಟೆ ಎಲ್ಲ ಒಗೆದು ಹೋದ್ರು ಕೆಲಸ ಆಂಟಿ. ಇಲ್ಲಿ ನೋಡು, ಎಲ್ಲಮ್ಮ ಇದು ಬೆಂಡೆಕಾಯಿ ಬೆಳೆದಿಲ್ವಲ್ಲಮ್ಮ, ಅದು ಅಲ್ಲೇ ಐತಲ್ಲಮ್ಮ, ಹಂಗೆ ಐತೆ. ಬೆಳಿತಾ ಐತೆ ಒಂದೊಂದು ಎರಡು ಬೆಂದಿತ್ಕೊಂಡು ಅಮ್ಮ ಕಿತ್ಕೊಂಬಂತು ಬೆಂಡೆಕಾಯಿನ. ಇದು ಮಾಡಿತ್ತಲ್ಲ ಪಲ್ಯ. ಇದು ಮೆಣಸಿನ್ಕಾಯಿ ತಾನೆ, ಮೆಣಸಿನ್ಕಾಯಿ ಎಲ್ಲಿ ಬೆಳೆದೈತಮ್ಮ? ಎಲ್ಲ ನಿಮ್ಮ ಡ್ಯಾಡಿ ಇಷ್ಟು ಕಿತ್ಕೊಂಡ್ಬಂದಿಲ್ಲ. ಇದರಲ್ಲಿ ಇದು ಮೆಣಸಿನ್ಕಾಯಿ. ಅಯ್ಯೋ ಅಲ್ಲಿ ನೋಡಲ್ಲಿ ಎಲ್ಲಿ ಕೂತೈತೆ ಎತ್ಕೊಳ್ಳೋದು. ಬಾ ಎತ್ಕೊತೀನಿ ಬಾ.
ಹೋಗಿ ಬಿಸಿಲು ಬೇಡ ಜಾಸ್ತಿ ಬಿಸಿಲಲ್ಲಿ. ಸಾಯಂಕಾಲ ಕರ್ಕೊಂಡ್ಬರೋಣ. ಬಾಡಪ್ಪ. ಅಯ್ಯೋ ಇಲ್ಲೆಲ್ಲ ನೀರು ಮಾಡ್ಕೊಂಡೈತೆ. ಸರಿ ಮಗನೇ, ಹೋಗೋಣ ಮಗನೇ ಮೇಲೆ ಕೆಳಗಡೆ. ಓಕೆ, ಸಿರಪ್ ಕುಡಿದ್ಬಿಟ್ಟು ಮಗು ಆ್ಯಕ್ಟಿವ್ ಆಗೈತೆ. ಇನ್ನು ನೀರು ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ಓಡ್ತೀವಿ ನಾವು. ನನಗೆ ಹೊಟ್ಟೆ ಹಸುವು ಅಂತ ಹೇಳಿದ ತಕ್ಷಣ ಆಂಟಿ ಏನೋ ಮಾಡ್ಕೊಡ್ತಾರೆ. ಏನಂಟಿ? ಏನು ಪಾಪ ಹೊಟ್ಟೆಗೆ ಆ ಟೈಮಲ್ಲಿ ಬೇಕಲ್ಲ ಒಂಚೂರು ಹೊಟ್ಟೆಗೆ ಏನಾದ್ರು. ಏನು ಮಾಡ್ತಾ ಇದ್ದೀರಾ ಈಗ? ಒಂಚೂರು ರಾಗಿ ದೋಸೆ ರಾಗಿ ದೋಸೆ ಮಾಡ್ತಾವ್ರೆ ನಮ್ಮ ಡ್ಯಾಡಿ. ಅಲ್ಲಿ ಅಲ್ಲಿ ಯಾವುದು ಉಂಟು ದೋಸೆಯಲ್ಲಿ ಕೊಡು. ಏನು ತಿಂದ್ರಿ ಆಂಟಿ ಬೆಳಗ್ಗೆ? ನಾವು ಬೆಳಿಗ್ಗೆ ಚಿತ್ರಾನ್ನ ತಿಂದ್ವಿ. ಹಬ್ಬ, ಆಮೇಲೆ ಚಿತ್ರಾನ್ನ ತಿಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವಾಗ ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡು ಸಾಂಬಾರಿತ್ತು, ಮತ್ತೆ ಪಲ್ಯ ಇತ್ತು, ಹಾಗೆ ಮೊಸರು ಇತ್ತು. ಹೌದು, ಎಷ್ಟೊಂದು ವೆರೈಟೀಸ್ ಇತ್ತು. ಒಂದು ಸ್ವಲ್ಪ ಮೊಸರು ಇತ್ತು, ತಿಂದ್ವಿ. ನನಗೆ ಐಟಮ್ ಬೇಕಪ್ಪ, ನನಗೆ ಒಂದೇ ಥರ ಅಲ್ವಾ. ಪಲ್ಯ ಗಿಲ್ಯ ಎಲ್ಲ ಪಲ್ಯ ಏನಾರಿತ್ತು ಅದು ಆ್ಯಕ್ಚುಲಿ ಅದೊಂಚೂರು ಇದೊಂಚೂರು ನನಗೆ ರುಚಿಯಾಗಿದ್ರೆ ಚೆಂದ, ಇಲ್ಲೇ ನಾನು ಊಟನೇ ಮಾಡಲ್ಲ. ಆಯ್ತು, ಆ ಥರ ಪಾಲಿಸಿ. ಓಕೆ, ಇವಾಗ ಆಂಟಿ ಏನೋ ಮಾಡ್ತಿದ್ದಾರೆ. ಸೊ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಇದು ಲಂಡನ್ ಟು ಇಂಡಿಯಾ ಆಗ್ಬಿಟ್ಟೈತೆ ಅದು. ರಾಗಿ ದೋಸೆ ಬರಲ್ಲ ಕಣೋ ನನಗೆ. ಇಡ್ಲಿ ಪರವಾಗಿಲ್ಲ, ತಿಂಡಿ ಮಾಡಿದ್ದು ಅಟ್ ಪ್ರೆಸೆಂಟ್. ಸುಮ್ಮನೆ ಹೊಟ್ಟೆ ಆಧಾರ ಮಾಡ್ಕೊ. ಹೌದಾ? ಅದು ನಂಗೆ ಮಾಡೇ ಇಲ್ಲ, ಇದೇ ಫಸ್ಟು ಮಾಡ್ತೀನಿ ಅಂತ ಹೇಳದ್ನ ಅದು ಬರಲೇ ಇಲ್ಲ ಸರಿಗೆ. ರಾಗಿ ದೋಸೆ ಅದೇನು ಹಾಕೊಳ್ಳೋ ಪಲ್ಯನೋ ಸಾರು ಹಾಕೊಂತೀನಿ ನೋಡಿ. ಹಿಂಗೆ ಮಾಡಿದ್ದಾರೆ, ನೋಡೋಣ ಬನ್ನಿ, ಟೇಸ್ಟ್ ಹೇಳ್ತೀನಿ. ಅಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಲಂಡನ್ ಟು ಇಂಡಿಯಾ ಆಗೋಗ್ಬಿಟ್ಟೈತೆ ಈಗ. ಲಂಡನ್ ಟು ಇಂಡಿಯಾ ಅಂತ ಇದೆ. ಅದು ಏನೋ ಹೊಟ್ಟೆಗೆ ಆಧಾರ ಮಾಡ್ಕೊಂಡು ಅಷ್ಟೇ, ಆಧಾರ ಮಾಡ್ಕೊಂಡು ತಿನ್ಕೊಬೇಕು. ಓಕೆ, ಇವಾಗ ಅರ್ಜುನ್ ಟೇಸ್ಟ್ ಮಾಡ್ತಾನೆ. ಚೆನ್ನಾಯ್ತಾ? ಪಾಪ ಮಾಡಕ್ಕೆ ಬರ್ತಿದ್ರು, ಮಾಡಿದ್ದಾರೆ. ಚೆನ್ನಾಗಿ ಮಾಡೋದು. ಅಲ್ಲಿ ಡ್ಯಾಡಿನ ತೋರಿಸು. ಡ್ಯಾಡಿ ಬೇಡ ಸಾಯಂಕಾಲಕ್ಕೆ ಈರುಳ್ಳಿ. ನಾನು ಡಯಟಲ್ಲಿ ಇರೋದ್ರಿಂದ ಇದು ಟೇಸ್ಟ್ ಅಷ್ಟೇ ಅವನಿಗೆ. ಒಂದು ದಿವಸ ಡೇಟ್ ಬಿಡು. ಅದೇ ತಿನ್ನಕ್ಕೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ ನನ್ನ ಗೋಲು 3 ಮಂತ್ಸಲ್ಲಿ 60 kg ಆಗದ. 3 ಮಂತ್ಸಲ್ಲಿ 15 kgs ರೆಡ್ಯೂಸ್ ಮಾಡಬೇಕು. ಮಾಡ್ತೀನಿ. ಸೊ ಅದಕ್ಕೆ ಡ್ಯಾನ್ಸ್ ಎಲ್ಲ ಮತ್ತೆ ಡ್ಯಾನ್ಸ್ಗೆ ಹೋಗ್ತಾಯಿದ್ದೀನಿ, ವರ್ಕೌಟ್ ಮಾಡ್ತಾಯಿದ್ದೀನಿ. ಫುಲ್ ಬಾಡಿ ಪೇಯ್ನ್ ಅಂದರೆ ಆ ರೇಂಜಿಗೆ ಬಾಡಿ ಪೇಯ್ನ್ ಬಂದೈತೆ. ಸೊ ಅದಕ್ಕೆ ಇವಾಗ ಸೌತೆಕಾಯಿ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಅಷ್ಟೇ ಅಂಟಿಂದೆ. ಈಗ ನಮ್ಮ ಚೆರಿ ಬಂಗಾರಿ ಫುಲ್ಲು ಪರ್ಫೆಕ್ಟ್ಲಿ ಆಲ್ ರೈಟ್. ಚೆರಿ ಎಲ್ಲಪ್ಪ ಸ್ವಲ್ಪ ಆ್ಯಕ್ಟಿವ್ ಆಗಿರೋ, ಇವಾಗಾದರೂ ಹುಷಾರಾಗಿದೆಯಾ? ಎಲ್ಲ ಬಂಗಾರಿ ಎಲ್ಲಪ್ಪ ಇವಾಗ ಆ್ಯಕ್ಟಿವ್ ಆಗಿರೋ ತೋರಿಸು ವೀಡಿಯೋದಲ್ಲಿ. ಇವಾಗ ಆಟ ಆಡೋದೆಲ್ಲ ಫುಲ್ಲು ಆರಾಮಾಗಿದ್ದಾನೆ, ಇವತ್ತು ಚೂರು ಜ್ವರ ಇಲ್ಲ. ಸೊ ಫುಲ್ಲು ಕ್ಯೂರ್ ಆಗಿಬಿಟ್ಟಿದೆ. ಅದೇ ನಮಗೆ ನೆಮ್ಮದಿ. ಸೊ ಅದಕ್ಕೆ ಇಲ್ಲಿ ಏನಪ್ಪ ರೆಡಿ ಮಾಡ್ಬೇಕಲ್ಲ. ಸೊ ನೋಡಿ, ಇಷ್ಟು ತಿಂಗಳಾಗಿತ್ತು. ಮನೆಗೆ ಬಂದು ಎಷ್ಟು ತಿಂಗಳಾಯ್ತು ಅಣ್ಣ? 6 ತಿಂಗಳಾಯ್ತು. ಇದು 6ನೇ ತಿಂಗಳು. ಸೊ ಒಂದು ಚೂರು ಮುಟ್ಟಿರಲಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ನಾವು ಸುಧಾರಿಸ್ಕೊಬೇಕಾಗಿತ್ತು. ಇನ್ನೊಂದು ತಿಂಗಳಲ್ಲಿ ಫುಲ್ ರೆಡಿ ಮಾಡಾಕ್ಬಿಡ್ತೀವಿ. ಸೊ ನಾಳೆಯಿಂದ ಪಟ್ಟಿ, ನಾಳೆನಾ? ನಾಳೆ ಬರ್ತಾರೆ. ನಾಳೆ ಫುಲ್ಲು ಪಟ್ಟಿ ಹೊಡಿಸ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕ್ಲೀನ್ ಮಾಡ್ತೀವಿ ಇವಾಗ. ಸೊ ಏನದು ಫುಲ್ ಆಡಂಬರ ಅಲ್ಲ, ಆಡಂಬರ ಮಾಡಲ್ಲ. ಈಗ ನಾವು ನೋಡೋ ಅಂದರೆ ನಮಗೆ ಅಷ್ಟು ಹೆಂಗೆ ಬೇಕೋ ಹಂಗೆ ಇವಾಗ ಮಾಡ್ಕೊಂಡಿರ್ತೀವಿ. ಆಮೇಲೆ ಅದನ್ನು ಹೇಳ್ಬೇಡ್ರಿ, ಇದನ್ನು ಇದು ಹಿಂಗೈತೆ ಹಂಗೆ ಹಿಂಗೆ ಅಂತ ಫ್ಯಾಮಿಲಿಲಿ ಎಸ್ಪೆಷಲಿ ಕೆಲವರು ಫ್ಯಾಮಿಲಿಯವರೇ ಮಾತಾಡೋದು ಕೆಟ್ಟದಾಗಿ. ಆಮೇಲೆ ಮನೆ ಅದನ್ನು ರೆಡಿ ಮಾಡಿಸ್ತವ್ರಿ. ಅದೇ ಏನಂದರೆ ನಮ್ಮ ಅಜ್ಜಿದು. ಹೌದಾ? ಸರ್ ಬಂದ್ಬಿಡು ಆಚೆ. ಏನಿಲ್ಲ, ಸಿಂಪಲ್. ನಮ್ಮ ಅಜ್ಜಿದು ಏನದ
ನಮ್ಮಮ್ಮ ಅದೇ ಫ್ಯಾಮಿಲಿಲೇ ಅವ್ರು ಹೇಳಿದ್ರು ಅಂತ ಒಬ್ರು ಬಂದಿದ್ರು. ಸೊ ಅವ್ರು ಹೇಳಿದ್ರು ಹೇಳೋದು ನಮ್ಮಮ್ಮ ನಮ್ಮ ಮಾಮ ಮನ್ಸು ಮಾಡಿದರೆ ಯಾವಾಗಲೂ ನಮ್ಮ ಅಜ್ಜಿದ್ ಗೋರಿ ಕಟ್ಸ್ಬಿಟ್ಟು ತೀರೋಗಿದ್ದು ನೆಕ್ಸ್ಟ್ ದಿನ ಆ್ಯಕ್ಚುಲಿ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿ ಅದೇ ಇರೋ ನೆಕ್ಸ್ಟ್ ದಿನವೇ ನಾವು ಗೋರಿ ಕಟ್ಟಿಸ್ಬಿಡ್ತಿದ್ರು. ನಮ್ಮಮ್ಮ ಹಿಂಗೆ ಅನ್ನಷ್ಟೊಳಗೆ ಕಟ್ಟಿಸ್ತಿದ್ರು. ಅದೆಲ್ಲ ಏನಕ್ಕೆ ಕಟ್ಟಿಸ್ಲಿಲ್ಲ ಅಂದರೆ ಸೊ ನಿಮಗೂ ನಾವು ಹೇಳಿಲ್ಲ, ಬಟ್ ಕೆಲವ್ರಿಗೆ ತಿಳ್ಕೊಂಡು ಮಾತಾಡಬೇಕು, ತಿಳಿದೇ ಮಾತಾಡೋದು. ಅದೇ ಫ್ಯಾಮಿಲಿಯಲ್ಲಿ ಇರ್ತಾವಲ್ಲ ಹೊಟ್ಟೆ ಹುರ್ಕೊಂಡು ಈ ಮಾಡೋಕ್ಕೆ ಕೆಲಸ ಇಲ್ದಿರೋರು ಹಂಗೆ ಮಾತಾಡ್ತಾರೆ. ಅದೇ ಗೋರಿ ಕಟ್ಸೋಕ್ಕಾಗಿಲ್ಲ ಅವರು ಮನೆ ಕಟ್ಟಿಸ್ಕೊಂಡ್ರು ಅಂತ. ಏನಕ್ಕೆ ಕಟ್ಟಿಸ್ಲಿಲ್ಲ ನಮ್ಮ ಅಜ್ಜಿದು ಗೋರಿ ಅಂದರೆ ಸೊ ಅವ್ರಿಗೆ ಕ್ಯಾನ್ಸರ್ ಆಗಿ ತೀರೋಗಿದ್ದು. ಅವ್ರಿಗೆ ಹೊಟ್ಟೆ ಒಳಗಡೆ ಕ್ಯಾನ್ಸರ್ ಗೆಡ್ಡೆ ಬ್ಲಾಸ್ಟ್ ಆಗೋಯ್ತು. ಸೊ ಅದಕ್ಕೆ ಡಾಕ್ಟರ್ ನಮ್ಗೆ ಹೇಳಿದ್ರು, ಸೊ ಇದನ್ನು ಬಂದ್ ಮಾಡಿ ಇವ್ರನ್ನ ಅದೇ ಸಜೆಸ್ಟ್ ಮಾಡಿದ್ರು ಹೇಳಿದ್ರು. ಸೊ ಅದರಿಂದ ಪಾಪ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ನಾವೇನು ಮಾಡ್ಬಿಡ್ಬೋದು. ಸೊ ಅದಾದಮೇಲೆ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಡ ಬಿಡಿ ಡಾಕ್ಟರ್ ಹೇಳ್ದಂಗೆ ಸೊ ತಗೊಂಡೋಗಿ ಬಂದ್ ಮಾಡಿ ಆಮೇಲೆ ಅದೇ ಏನೇನು ಕಾರ್ಯ ಇದೆ ಅದನ್ನು ಮುಗಿಸಿತ್ತು. ಅದನ್ನು ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಮಾಮ ಯಾವಾಗಲೂ ಕಟ್ಸಿರೋರು. ಮಾತಾಡೋರ್ಗೇನು ಅಲ್ಕೆಟ್ಗಳು ಮಾತಾಡ್ತೀರ. ಸೊ ಗೊತ್ತಿಟ್ಕೊಂಡು ಮಾತಾಡಬೇಕು, ಗೊತ್ತಿಲ್ಲದೆ ಮಾತಾಡಬೇಕು. ಅರ್ಜುನ ಫುಲ್ ಕೋಪದಲ್ಲವನೇ. ಓಕೆ, ಇನ್ನು ನಾವು ಇದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೆಲ್ಲ ಪಟ್ಟಿ ಓಡಿಸೋದು. ಫಸ್ಟು ನಮ್ಗೆ ಹೋಮ್ ಥಿಯೇಟ್ರ್ ರೆಡಿ ಆಗಿಬಿಟ್ರೆ ಸಾಕು. ಹೌದು. ಓಕೆ, ಇವರು ನಮ್ಮ ಫ್ಯಾಮಿಲಿ ಫ್ರೆಂಡು ಅಂಕಲ್ಲು. ನಮ್ಮ ಡ್ಯಾಡಿ ಮಮ್ಮಿಗೆ ಫ್ಯಾಮಿಲಿ ಫ್ರೆಂಡು, ನಮಗೆ ಫ್ಯಾಮಿಲಿ ಅಂಕಲ್. ಇವರ ಮಗನ ಮದುವೆ, ಸೊ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದಾರೆ. ಸೊ ಅಂಕಲ್ ಒಳ್ಳೇದಾಗಲಿ ನಿಮ್ಮ ಮಗನಿಗೆ ಮತ್ತು ನಿಮ್ಮ ಮಗನ ಮದುವೆ ಆಗ್ತಿರೋ ಸೊಸೆಗೆ ಮಗನಿಗೆ ಇಬ್ರು ಆಶೀರ್ವಾದ ಮಾಡ್ತಾರೆ ನಮ್ಮ ಮಮ್ಮಿ ಡ್ಯಾಡಿ. ಓಕೆ, ಮತ್ತೆ ಹೇಳ್ಬೇಕು ಅಂಕಲ್ ಅವ್ರು ಸಿಗೋದು ಅಪರೂಪ. ಅವ್ರು ಇವಾಗ ಆಚೆ ಹೋದ್ರೆ ಕಳ್ದಾಗ್ತಾರೆ, ಇನ್ನು ಯಾವಾಗ ಸಿಗ್ತಾರೆ ಗೊತ್ತಿಲ್ಲ. ಇವತ್ತು ಬಂದ್ರೆ ಆರ್ತಿಗಳು ಬಿಟ್ಕೊಂಡು ಸಿಗ್ತಾರೆ. ಏನ್ ಮಾಡ್ಲಿಮ್ಮ, ನಾನು ಒಬ್ನೇ ಓಡಾಡ್ಬೇಕು. ಗೊತ್ತು ಇವ್ರಿಗಂತೂ, ಇವ್ರಿಗೂ ಗೊತ್ತು ಯಾವ ಕೆಲಸ ಇದೆ. ಏನು ಒಂದ್ 4 ಅವರ್ ನಿದ್ದೆ ಮಾಡಿದ್ರೆ ಜಾಸ್ತಿ, ಅದರಿಂದ ಮೇಲೆ ಆಗಲ್ಲ. ನಮ್ಮ ಅಂಕಲ್ ಮತ್ತು ಇದು ನಮ್ಮ ಮನೆ ಟೈಮ್ ಕಟ್ಟೋ ಟೈಮ್ ಪಾಪ ಸಖತ್ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಏನಂದ್ರೆ ನಮ್ಗೆ ಏನೇ ಒಂದು ಇದಾಯ್ತು ಅಂದ್ರೆ ಅಂಕಲ್ ಒಂದು ಫೋನು ಯಾರಮ್ಮವರು ಅಂದ್ಬಿಟ್ಟು ಎತ್ತಾಕೊಂಡು ಹೋಗ್ತಾರೆ ಆಟೋದಲ್ಲಿ. ಏನೇ ಆದ್ರೂ ಅವ್ರಿಗೆ ಫೋನ್ ಮಾಡೋದು. ಆತರ ಗುಣ ಸ್ವಭಾವ ಇರೋರು ಹುಡುಕಿದ್ರು ಸಿಕ್ಕಲ್ಲ. ಏನೋ ಅಪರೂಪ, ನಮ್ ಲಕ್ಕಿ ಅನ್ಬೇಕು. ನಾವು ಹುಡುಕ್ಬೇಕು, ಅವ್ರನ್ನ ಸಿಗ್ಬೇಕು ಅಂದ್ರೆ ನೆಕ್ಸ್ಟ್ ಅದೇ ಉಳಿಸ್ಕೋಬೇಕಂತೆ. ನನ್ಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಏನಂದ್ರೆ ಅಂತವ್ರಿಗೆ ಸಿಗೋದ್ ಕಷ್ಟ. ನನ್ ಫಸ್ಟ್ ಆಫ್ ಆಲ್ ಹೇಳ್ಬಿಟ್ನಲ್ಲ, ಮನೆ ಕಟ್ಟುವಾಗ ಹಾಕಿದ್ರು ಇವ್ರು ಕೊಟ್ಟಿರೋ ದುಡ್ಡ ಇವ್ರು ಚೀಟಿ ಹಾಕಿದ್ವಿ. ನಾನು ಇವ್ರು ಜೈಂಟಿ ಒಳ್ಳೆ ಹಾರ್ಟ್ ಇದೆ ಬಿಡು ಪಾಪ ಅವ್ರಿಗೆ. ಆಮೇಲೆ ಅವ್ರೇನ್ ಗೊತ್ತಾ, ಬರೋದ್ ಕಷ್ಟ. ಕೊಡಿ ಆಮೇಲೆ ನನಗೆ ಕೊಡಿ ಅಂತ ನನಗೆ ಪಾಪ ಫುಲ್ ನನಗೆ ಬಿಟ್ಕೊಟ್ಬಿಟ್ರು ಚೀಟಿಗಳು. ಬಡ್ಡಿ ತಗೊಳ್ಳೋಣ, ಅದನ್ನ ತಗೊಳ್ಳೋಣ, ಇದನ್ನ ತಗೊಳ್ಳೋಣ. ಬಡ್ಡಿ ಎಲ್ಲ ತಗೊಂಡು ಅದೆಲ್ಲ ಕಟ್ಟಕ್ ಆಗಲ್ಲ, ಹೋಗಲ್ಲ. ಆಗ್ದೇರ ಮಾತು ಕಷ್ಟಪಟ್ಟು. ಓಕೆ, ಇವಾಗ ಅಂಕಲ್ ಬಂದಿದ್ದಾರೆ, ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ನಾವು ಅವ್ರನ್ನ ಬೀಳ್ಕೊಡುಗೆ ಮಾಡ್ತೀವಿ. ಪಾಪ ಇನ್ನೂ ಅವರು ಎಷ್ಟೊಂದು ಜನ ಕೊಡ್ಬೇಕು ಹೋಗಿ ಕಾರ್ಡ್ನ. ಅದೇ ಮತ್ತೆ ಆಮೇಲೆ ಸಿಗ್ತೀವಿ. ಅಂಕಲ್ ಬಾಯ್ ಹೇಳಿ. ಬಾಯ್. ಓಕೆ, ಇಬ್ರು ಮಲ್ಕೊಂಬಿಟ್ಟವ್ರೆ. ಮಲ್ಕೊಂಬಿಡ್ಲಿ, ನಾವು ಮಾತಾಡ್ಸೋಣ ಅಂತ ಬಂದ್ವಿ, ಅಷ್ಟೊಂದು ಮಲ್ಕೊಂಬಿಟ್ಟವ್ರೆ. ಓಕೆ, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನು 30K ಸಬ್ಸ್ಕ್ರೈಬರ್ಸ್ಗೆ ಆದಷ್ಟು ಹತ್ರ ಇದ್ದೀವಿ. ಬೇಗ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಸೊ 30K ಮಾಡಿಸ್ಬಿಡಿ. ಇನ್ನು ಮುಂದೆ ವ್ಲಾಗ್ಗಳಂತೂ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಓಕೆ, ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಎಷ್ಟು ದಿನ ಆಗಿತ್ತಲ್ಲ ಈ ಥರ ಹೇಳಿ.